ಹಲೋ ಫ್ರೆಂಡ್ಸ್, ನಮಸ್ಕಾರ. ಮುಂಜಾನೆ ಅಲ್ಲ, ನಡರಾತ್ರಿ ಎಲ್ಲರೂ ಗಾಡಿ ತೊಗೊಂಡು ರೈಟ್ ಅಂದ್ವಿ. ಎಲ್ಲಿಗೆ ಅಂತಂದ್ರೆ ನಂದಿ ಬೆಟ್ಟಕ್ಕೆ ಹೊಂಟಿದ್ವಿ. ನಂದಿ ಬೆಟ್ಟ ನೋಡೋಕ್ಕಂತಂದು ಹೊಂಟಿವಿ. 3 ತಿಂಗಳದಾಗ ಫಸ್ಟ್ ಟ್ರಿಪ್ ಇದು. 3 ತಿಂಗಳ ಇಂಟರ್ನ್ಶಿಪ್ ಎಲ್ಲ ಮುಗೀತು. ಬಂದ್ವಿ ನಂದಿ ಬೆಟ್ಟಕ್ಕೆ. 3:30 ಆಗಿತ್ತು. ರೀಚ್ ಆದ್ವಿ. ಹೆಲ್ಮೆಟ್ಗಳ ಸುರಿಮಳೆ ನೋಡ್ರಿ. ಇಲ್ಲೆಲ್ಲ ನಮ್ಮ ದೋಸ್ತರೆಲ್ಲರೂ ಕುಂತಾರ. ಬಂದು ಒಬ್ಬೊಬ್ರ ಮುಖ ಅನ್ನೋದು ಒಂದೊಂದು ಮುತ್ತು. ಈ ನಾಯಿ ಅಂತರೂ ಸಾಕಾಗಿ ಮಾಡಿತ್ತು ನೋಡ್ರಿ. ನಮಗಂತರೂ ಹೋಗಿವಿ ಆ ನಮೂನಿ ಕಾಡಕತ್ತಿತ್ತು. ಆತ ಗದ್ಲು ಒಂದು ನಾವು ಓಡಾಡಕತ್ಬಿಟ್ಟಿತ್ತು ನೋಡ್ರಿ. ಇದಂತರೂ 5:15 ಗೇಟ್ ಓಪನ್ ಮಾಡಿದ್ರು. 5:15 ಗೇಟ್ ಓಪನ್ ಮಾಡಿಂದ ಘಾಟ್ ಸೆಕ್ಷನ್ಯಾಗ ಹೊಂಟಿವಿ. ಗಾಡಿ ಅನ್ನೋದು ನಾವು ಒದ್ದಾಡಿ ಹೋದು ನೋಡ್ರಿ ಮ್ಯಾಲೆ ಇರ್ಸೋದ್ರಾಗ. ಅಲಿದಾಡು ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು ನನ್ನನು ನೋಡಿ. ಮುಂಜಾನೆ ಮಂಜು ಹಸಿರಂಚಿನಲ್ಲಿ ಸೆಳೆದಿದೆ ಇನ್ನೂ ಸುಳಿವನು ನೀಡಿ. ಏನೋ ಬಯಸಿದೆ ಈ ಹೃದಯ ಹೊಸದಿಲ್ಲ. ಆಮೇಲೆ ನಾವು ನಮ್ಮ ದೋಸ್ತರು ಒಂದು ಸೆಲ್ಫಿ ವಿಡಿಯೋ ತೊಗೊಂಡ್ವಿ. ಆಮೇಲೆ ನಿಮಗೆ ಮುಂದೆ ತೋರಿಸ್ತೀನಿ ತಡ್ರಿ. ಈ ನನ್ನ ಮಗ ನಂದಿ ಹಿಲ್ಸಿಗೆ ನೋಡಕ್ಕೆ ಬಾ ಅಂತಂದ್ರೆ ಇಲ್ಲಿ ಬಂದು ಯಾರೂ ಇರ್ಲಾರ್ದಲ್ಲಿ ಬಂದು ಮಕ್ಕೊಂಡ ನೋಡ್ರಿ. ನನ್ನ ಮಗ ನಮ್ಮ ಪವನ್ ಹಣೆ ಬರ್ನ ಇಷ್ಟೇ. ಬಂದು ಜಗ ನೋಡಲಿ ಅಂತಂದ್ರೆ ನಿದ್ದೆ ಮಾಡಕ್ಕೆ ಬಡ್ಕೊಂಡು ಸಾಯ್ತಾನ. ಅದಕ್ಕೆ ನಮ್ಮ ಇನ್ನೇ ಅವರೆಲ್ಲ ನಮ್ಮನ್ನಾಗ ಒಂದು 3:30 ನಿಂತೀವ್ರಿ. ಪಾಳೆ ಹಚ್ಚಿ 3:30 ಆದರೆ ಎಲ್ಲ ಕಡೆ ಏನೋ ಸೂರ್ಯ ಆಗಲೇ 6:30 7 ಗಂಟೆ ಅಂದ್ರೆ ಬಂದ್ರೆ ಇಲ್ಲಿ ನಾವು ಜಲ್ದಿ ಬರ್ತಾನೆ ಬಾ ಅಂತಂದು ನಿಂತ್ರಿ. 8:30 ಆದರೂ ಇನ್ನೂ ಬಂದಿದ್ದಿಲ್ಲ. ಈಗ 8:30ಗೆ ಬಂದ. ಆಮೇಲೆ ಎಲ್ಲ ನೋಡ್ಕೊಂಡು ನಮ್ಮ ಗಾಡಿ ತರಬೇಕಂತ ನೋಡ್ತೀವಿ. ನಮ್ಮ ಗಾಡಿನ ಸಿಗಲಿಲ್ಲ. ಪಾರ್ಕಿಂಗ್ ನೋಡ್ರಿ ಅಲ್ಲಿ ಯಾವ ಮನೆ ಐತಿ. ಆಮೇಲೆ ಈ ಘಾಟ್ ಸೆಕ್ಷನ್ ಐತಿ ನೋಡ್ರಿ. ನಿಮಗೆ ಹೇಳ್ತೀನಿ, ಹೊಳ್ಳಿ ಬರ್ಬೇಕಾದ್ರಂತೂ ನಮ್ಮ ಗಾಡಿ ಒದ್ದಾಡಿ ಹೋಗ್ಯವು. ನೆಕ್ಸ್ಟ್ ಟೈಮ್ ಏನಾರ ಬರ್ಬೇಕಾದ್ರೆ ಹುಷಾರಾಗಿ ಬರ್ರಿ. ಯಾಕಂದ್ರೆ ಘಾಟ್ ಸೆಕ್ಷನ್ ಭಾಳ ಡೇಂಜರ್ ಐತಿ. ಬಾಯ್.